ಸೊ ಹಾಯ್, ಇವತ್ತಿನ ಪೇಪರ್ ನಾನು ರಿವ್ಯೂ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ 6-7 ಪ್ರಜಾವಾಣಿ ಪೇಪರ್ ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವಾಗಲೂ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಇಲ್ಲೊಂದು ಸಣ್ಣ ನ್ಯೂಸ್ ಬಂದಿದೆ ನೋಡಿ. ಮಳೆ 7 ಸೇತುವೆ ಮುಳುಗಡೆ ಅಂತ ಬಂದಿದೆ. ಇದರಲ್ಲಿ ಒಂದು ಪಾಯಿಂಟ್ ಬಂದಿದೆ ನೋಡಿ. ಏನು ಅಂತಂದ್ರೆ ದೂದ್ ಗಂಗಾ ನದಿ ಬಗ್ಗೆ ಬಂದಿದೆ. ದೂದ್ ಗಂಗಾ ನದಿಗೆ ಅಡ್ಡಲಾಗಿ ಮಲಿಕ್ವಾಡ್ ದತ್ತವಾಡ್ ಸೇತುವೆ ಮುಳುಗಡೆ ಆಗಿದೆ. ಅಂದ್ರೆ ದೂದ್ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಮಲಿಕ್ವಾಡ್ ದತ್ತವಾಡ್ ಅಂತ ಸೇತುವೆ ಮುಳುಗಡೆ ಆಗಿದೆ ಅಂತ ನ್ಯೂಸ್ ಬಂದಿದೆ. ಸೊ ದೂದ್ ಗಂಗಾ ನದಿ ಪೇಪರ್ ಅಲ್ಲಿ ಬಂದಿರೋದ್ರಿಂದ ಆ ನದಿಗಳ ಬಗ್ಗೆ, ಆ ದೂದ್ ಗಂಗಾ ನದಿ ಬಗ್ಗೆ ಒಂದ್ 2-3 ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾದ್ರೆ, ಇದ್ರ ಭೌಗೋಳಿಕ ಹಿನ್ನೆಲೆ ಅಂದ್ರೆ ಜಿಯೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್ ನೋಡಬೇಕು. ಇದು ಎಲ್ಲಿ ಉಗಮವಾಗುತ್ತೆ ಅಂತಂದ್ರೆ ಮಹಾರಾಷ್ಟ್ರದ ಸಿಂಧುದುರ್ಗ ಅಂದ್ರೆ ಕೊಲ್ಹಾಪುರ ಜಿಲ್ಲೆಯ ಪಶ್ಚಿಮ ಘಟ್ಟ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಂತ ನಾವೇನ್ ಹೇಳ್ತೇವಲ್ಲ, ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಈ ನದಿ ಉಗಮವಾಗುತ್ತದೆ. ಈ ದೂದ್ ಗಂಗಾ ನದಿಯು ನಮ್ಮ ಕೃಷ್ಣಾ ನದಿಯ ಬಲದಂಡೆಯ ಉಪನದಿ. ಅಂದ್ರೆ ಬಲದಂಡೆಯಿಂದ ಇದು ಬಂದು ಕೃಷ್ಣಾ ನದಿಗೆ, ನಮ್ಮ ಕೃಷ್ಣಾ ನದಿಯ ಉಪನದಿ ಇದು ದೂದ್ ಗಂಗಾ ನದಿ. ಇದು ಎಲ್ಲಿ ಸೇರ್ಕೊಳ್ಳುತ್ತೆ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಯಡೂರ್ ಎಂಬಲ್ಲಿ ಕೃಷ್ಣಾ ನದಿಯನ್ನು ಈ ದೂದ್ ಗಂಗಾ ನದಿ ಸೇರುತ್ತದೆ. ಇನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹರಿಯುತ್ತೆ ನಮ್ಮ ದೂದ್ ಗಂಗಾ ನದಿ ಅಂತಂದ್ರೆ, ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಮುಖ್ಯವಾಗಿ ಚಿಕ್ಕೋಡಿ ಮತ್ತು ಇಲ್ಲಿ ಮಾತ್ರ ದೂದ್ ಗಂಗಾ ನದಿ ಹರಿಯುತ್ತೆ. ಈ ದೂದ್ ಗಂಗಾ ನದಿ ನಮ್ಮ ಗಡಿ ನದಿ ಆಗಿದೆ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ನೈಸರ್ಗಿಕ ನಿರ್ಮಿಸುತ್ತದೆ. ಈ ನದಿ ಪಾತ್ರ ಏನಿದೆಯಲ್ಲ, ಈ ನದಿ ಬೆಳಿತಾರೆ ಅಂದ್ರೆ ಕಬ್ಬು, ಶುಗರ್ ಕೇನ್ ಬೆಳೆಗೆ ಇದು ಹೆಸರುವಾಸಿಯಾಗಿದೆ. ಈ ದೂದ್ ಗಂಗಾ ನದಿಗೇನು ಒಂದು ಉಪನದಿ ಇದೆ. ಆ ನದಿ ಹೆಸರು ಏನಂದ್ರೆ ವೇದಗಂಗಾ. ದೂದ್ ಗಂಗಾ ನದಿ ಉಪನದಿ ವೇದಗಂಗಾ. ಇನ್ನೊಂದು ಈ ದೂದ್ ಗಂಗಾ ಅಂತ ಏನಿದೆಯಲ್ಲ, ಇಂಥದೇ ಹೆಸರಿನ ಇನ್ನೊಂದು ನದಿ ಜಮ್ಮು ಕಾಶ್ಮೀರದಲ್ಲಿ ಪೀರ್ ಪಂಜಾಲ್ ಪರ್ವತ ಶ್ರೇಣಿ, ಅದು ಶ್ರೀನಗರದ ಮೂಲಕ ಹರಿದು ಜೇಲಂ ನದಿಗೆ ಉಪನದಿ ಆಗಿದೆ. ಈ ದೂದ್ ಗಂಗಾ ಅಂತ ಸೇಮ್ ಹೆಸರು, ಇದೇ ಹೆಸರಿನ ಇನ್ನೊಂದು ನದಿ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದು ಇವತ್ತಿನ ನ್ಯೂಸ್ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಇಲ್ಲಿ ಬರ್ತಾ ಇದ್ದೇನೆ ನಾನು. ಇಲ್ಲೇ ಇದೆ ನೋಡಿ, ಕಚ್ಚಾ ತೈಲ ಉತ್ಪಾದನೆ ಹೆಚ್ಚಳ. ಇದರಲ್ಲಿ ಕಚ್ಚಾ ತೈಲ ಉತ್ಪಾದನೆ ಏನು ಕೊಟ್ಟಿದ್ದಾರೆ ಅಂದ್ರೆ, ಕಚ್ಚಾ ತೈಲ ಉತ್ಪಾದನೆಯನ್ನು ಹೆಚ್ಚು ಮಾಡಲು ಪ್ಲಸ್ ಸಂಘಟನೆಯ 7 ದೇಶಗಳು ಭಾನುವಾರ ತೀರ್ಮಾನಿಸಿವೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಸ್ತಾನ್, ಅಲ್ಜೀರಿಯಾ ಮತ್ತು ಒಮನ್ನ ಸಚಿವರು ಭಾನುವಾರ ವರ್ಚುವಲ್ ವೇದಿಕೆಯ ಮೂಲಕ ಸಭೆ ನಡೆಸಿ ಕಚ್ಚಾ ತೈಲ ಉತ್ಪಾದನೆಯನ್ನು ದಿನವೊಂದಕ್ಕೆ 1.88 ಲಕ್ಷ ಬ್ಯಾರೆಲ್ ನಷ್ಟು ಹೆಚ್ಚಿಸಲು ತೀರ್ಮಾನಿಸಿದರು ಎಂದು ಈ ಸಂಘಟನೆ ತಿಳಿಸಿದೆ ಅಂತ ನ್ಯೂಸ್ ಇದೆ. ಸೊ ಈ ಸಂಘಟನೆಯಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಏನ್ ಬರ್ತಾ ಇದೆ ಅಂದ್ರೆ, ಒಪೆಕ್ ರಾಷ್ಟ್ರಗಳಂದ್ರೇನು, ಈ ಒಪೆಕ್ ಪ್ಲಸ್ ರಾಷ್ಟ್ರಗಳಂದ್ರೇನು ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಸ್ವಲ್ಪ 1.88 ಲಕ್ಷ ಹೆಚ್ಚು ಮಾಡ್ತಾ ಇದಾರೆ ಅಂತ ನೋಡ್ರಿ ಒಂದು ದಿನಕ್ಕೆ ಉತ್ಪಾದನೆ. ಒಂದು ಬ್ಯಾರೆಲ್ ಅಂತಂದ್ರೆ ಒಂದು ಬ್ಯಾರೆಲ್ ಇಸ್ ಕೊಟ್ಟು 59 ಲೀಟರ್ಗೆ ಒಂದು ಬ್ಯಾರೆಲ್ ಅಂತ ಹೇಳ್ತಾರೆ. ಅಂತದಿವ್ರು 1.88 ಲಕ್ಷ ಬ್ಯಾರೆಲ್ ನಷ್ಟು ಹೆಚ್ಚುತ್ತೆ ಒಂದು ದಿವಸಕ್ಕೆ. ಸೊ ಈ ನ್ಯೂಸ್ ಪ್ರಕಾರ ನಾವು ಒಪೆಕ್ ರಾಷ್ಟ್ರಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದ್ 2-3 ಪಾಯಿಂಟ್. ಸೊ ಒಪೆಕ್ ಅಂತಂದ್ರೆ ನೋಡಿ, ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಸೊ ಯಾವಾಗ ಸ್ಥಾಪನೆ ಆಗುತ್ತೆ? 1960. ಸ್ಥಾಪಿತವಾದ ಸ್ಥಳ ಯಾವುದು? ಬಾಗ್ದಾದ್ ನೋಡಿ. ಇದು ಇರಾಕ್ನ ರಾಜಧಾನಿ. ಇದು ಇರಾಕ್ನ ದೊಡ್ಡ ಸಿಟಿನೂ ಹೌದು ಮತ್ತು ಇರಾಕ್ನ ರಾಜಧಾನಿ. ಇದು ಬಾಗ್ದಾದ್ ಎಲ್ಲಿದೆ ಅಂತಂದ್ರೆ, ಇದು ಟೈಗ್ರಿಸ್ ನದಿಯ ಮೇಲೆ ದಂಡೆ ಮೇಲೆ ಕಂಡು ಬರುತ್ತೆ ನೋಡಿ. ಇದು ಟೈಗ್ರಿಸ್ ನದಿಯ ದಂಡೆ ಮೇಲೆ ಈ ಬಾಗ್ದಾದ್ ನದಿ ಕಂಡು ಬರುತ್ತೆ. ಇದು ಇರಾಕ್ನ ರಾಜಧಾನಿ. ಆಮೇಲೆ ಇದ್ರ ಪ್ರಧಾನ ಕಚೇರಿ ಎಲ್ಲಿದೆ? ಯಾವುದು? ಒಪೆಕ್ ನ ಪ್ರಧಾನ ಕಚೇರಿ ವಿಯೆನ್ನಾ, ಆಸ್ಟ್ರಿಯಾದಲ್ಲಿದೆ. ಆಸ್ಟ್ರಿಯಾ. ಈ ವಿಯೆನ್ನಾನು ಕೂಡ ಡ್ಯಾನ್ಯೂಬ್ ನದಿ ದಂಡೆಯ ಮೇಲೆ ಕಂಡು ಬರುತ್ತೆ ನೋಡಿ, ಡ್ಯಾನ್ಯೂಬ್ ನದಿ. ಸೊ ಹಂಗೆ ಸ್ವಲ್ಪ ನೆನಪಿರ್ಲಿ. ಆಮೇಲೆ ಇದ್ರದ್ದು ಒಪೆಕ್ ನ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ತೈಲ ಉತ್ಪಾದನಾ ನೀತಿಗಳ ಸಮನ್ವಯ ಮಾಡುದು, ಜಾಗತಿಕ ತೈಲ ಮಾರುಕಟ್ಟೆ. ನೆಕ್ಸ್ಟ್ ಒಪೆಕ್ ಆದ ನಂತರ ಒಪೆಕ್ ಪ್ಲಸ್ ಅಂತ, ಈ ಒಪೆಕ್ 1960ಯಲ್ಲೇ ಸ್ಥಾಪನೆ ಆಗುತ್ತೆ. ಬಟ್ ಆಮೇಲೆ ಒಪೆಕ್ ಪ್ಲಸ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಪೆಕ್ ಪ್ಲಸ್ 2016. ಅಂದ್ರೆ ಈ ಒಪೆಕ್ ನಲ್ಲಿರುವಂತಹ ರಾಷ್ಟ್ರಗಳು ಮತ್ತು ಒಪೆಕ್ ಗೆ ಸೇರದ, ಈ ಒಪೆಕ್ ನಲ್ಲಿ ಇರಲಾರದಂತ ರಾಷ್ಟ್ರಗಳು ಸೇರಿ ಈ ತೈಲ ಉತ್ಪಾದಕ ರಾಷ್ಟ್ರಗಳ ಒಕ್ಕೂಟವಾಗಿ ಆರಂಭವಾಯಿತು. ಯಾವುದು? ಒಪೆಕ್. ಈ ಒಪೆಕ್ ಪ್ಲಸ್ ಅಂದ್ರೆ ಒಪೆಕ್ ಗೆ ಸೇರ್ಲಾರ್ದಂತ ಯಾವ್ದು ಇದಾವೆ ಪ್ರಮುಖ? ರಷ್ಯಾ, ಕಜಕಿಸ್ತಾನ್, ಒಮಾನ್, ಮೆಕ್ಸಿಕೋ. ಇದ್ರದ್ದು ಉದ್ದೇಶ ಏನಪ್ಪಾ ಒಪೆಕ್ ಪ್ಲಸ್ ಅಂದ್ರೆ, ಜಾಗತಿಕ ತೈಲ ಪೂರೈಕೆಯನ್ನು ನಿಯಂತ್ರಣ ಮಾಡುವುದು ಮತ್ತೆ ತೈಲದ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಇದರದ್ದು ಒಪೆಕ್ ಪ್ಲಸ್ ಉದ್ದೇಶ ಆಗಿದೆ. ಈ ಒಪೆಕ್ ರಿಗಾರ್ಡಿಂಗ್
ಆಮೇಲೆ ಈ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲದ ರಿಗಾರ್ಡಿಂಗ್ UPSC ಪ್ರಿಲಿಮ್ಸ್ ಅಲ್ಲಿ ನೋಡಿ, UP ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ 2011 ಅಲ್ಲಿ ಒಂದು ಕ್ವಶನ್ ಹಿಂಗಿದೆ ನೋಡಿ. ಇನ್ ದ ಕಂಟೆಕ್ಸ್ಟ್ ಆಫ್ ಗ್ಲೋಬಲ್ ಆಯಿಲ್ ಪ್ರೈಸಸ್, ಬ್ರೆಂಟ್ ಕ್ರೂಡ್ ಆಯಿಲ್ is frequently referred in the news. What does it term imply? ಅಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಅನ್ನೋದು ಪದೇ ಪದೇ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಇದು ಯಾವುದಕ್ಕೆ ರೆಫರ್ ಮಾಡಲಾಗುತ್ತೆ ಅಂತ ಕ್ವಶನ್ ಇದೆ. ಸೊ ಸ್ಟೇಟ್ಮೆಂಟ್ ಒಂದಿದೆ, ಇಟ್ ಈಸ್ ಅ ಮೇಜರ್ ಕ್ಲಾಸಿಫಿಕೇಶನ್ ಆಫ್ ಕ್ರೂಡ್ ಆಯಿಲ್. ಇದೊಂದು ಕಚ್ಚಾ ತೈಲ. ಆಮೇಲೆ ಇಟ್ ಈಸ್ ಸೋರ್ಸ್ ಫ್ರಮ್ ನಾರ್ತ್ ಸಿ, ಉತ್ತರ ಸಮುದ್ರದಲ್ಲಿ ಅಲ್ಲಿಂದ ಇದು ಸೋರ್ಸ್, ಅಲ್ಲಿಂದ ಸಿಗುತ್ತೆ. ನೆಕ್ಸ್ಟ್, ಇಟ್ ಡಸ್ ನಾಟ್ ಕಂಟೈನ್ ಸಲ್ಫರ್. ಈ ಕ್ರೂಡ್ ಆಯಿಲ್, ಬ್ರೆಂಟ್ ಕ್ರೂಡ್ ಆಯಿಲ್ ನಲ್ಲಿ ಸಲ್ಫರ್ ಇಲ್ಲ ಅಂತ ಹೇಳಿ ಒಂದು ಮೂರನೇ ಸ್ಟೇಟ್ಮೆಂಟ್ ಇದೆ. ಸೊ ಕರೆಕ್ಟ್ ಆನ್ಸರ್ ಇದಕ್ಕೆ ಏನಂತಂದ್ರೆ, ಕರೆಕ್ಟ್ ಆನ್ಸರ್ ಈಸ್ 1 and 2. ಯಾಕೆಪ್ಪ ಅಂತಂದ್ರೆ ನೋಡಿ, ಬ್ರೆಂಟ್ ಕ್ರೂಡ್ ಇದು ವಿಶ್ವದ ಪ್ರಮುಖ ಬೆಂಚ್ ಮಾರ್ಕ್ ಕ್ರೂಡ್ ಆಯಿಲ್ ಇದು. ಹಂಗಾಗಿ ಇಟ್ ಈಸ್ ಎ ಮೇಜರ್ ಕ್ಲಾಸಿಫೈಡ್ ಕ್ರೂಡ್ ಆಯಿಲ್ ಅನ್ನೋದು ಫಸ್ಟ್. ಇದು ನಾರ್ತ್ ಸಿ ಪ್ರದೇಶದಲ್ಲಿ ತೈಲ ಕ್ಷೇತ್ರಗಳಿಂದ ಉತ್ಪಾದನೆ ಆಗುತ್ತೆ. ಇಟ್ ಈಸ್ ಎ ಸೋರ್ಸ್ಡ್ ಫ್ರಮ್ ನಾರ್ತ್ ಸಿ. ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಸಲ್ಫರ್ ಇರುತ್ತದೆ, ಆದ್ದರಿಂದ ಸಲ್ಫರ್ ಇಲ್ಲ ಎಂಬ ಈ ಮೂರನೇ ಹೇಳಿಕೆ ಏನಿದೆಲ್ಲ ತಪ್ಪಾಗಿದೆ. ಈ ಮೂರನೇ ಹೇಳಿಕೆ ಸಲ್ಫರ್ ಇಲ್ಲ ಅಂತ ಹೇಳಿದ್ರೆ, ಈ ಒಪೆಕ್ 5 ರಾಷ್ಟ್ರಗಳು ಫಸ್ಟ್ 1960 ಅಂತ ನಾನು ಹೇಳಿದ್ನಲ್ಲ, ಈ ಬಾಗ್ದಾದ್ನಲ್ಲಿ ಏನ್ ಸ್ಟಾಪ್ ಮಾಡ್ತಾರಲ್ಲ, ಇದರದ್ದು 5 ರಾಷ್ಟ್ರಗಳು, ಸ್ಥಾಪಕ ರಾಷ್ಟ್ರಗಳು, ಇವು ನೆನಪಿರ್ಲಿ. ಯಾವ್ಯಾವಪ್ಪ ಅಂದ್ರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕಂಟ್ರೀಸ್ ನೋಡಿ ತೈಲ ಉತ್ಪಾದನೆ. ಹಂಗಾಗಿ ನೆನ್ಪಿಟ್ಕೋಬೇಕು. ಇರಾನ್ ಇರಾಕ್ ಬರುತ್ತೆ. ಆಮೇಲೆ ಅರೇಬಿಯಾ, ವೆನಿಜುವೆಲಾ ಅಂತೂ ವೆರಿ ಇಂಪಾರ್ಟೆಂಟ್ ಕಂಟ್ರಿ, ಅಲ್ಲಿ ತೈಲ ಉತ್ಪಾದನೆ ರಿಗಾರ್ಡಿಂಗ್ ನೆನಪಿರ್ಲಿ. ಆಮೇಲೆ ಅರೇಬಿಯಾ, ಕುವೈತ್, ಇವು ಸ್ಥಾಪಕ ರಾಷ್ಟ್ರಗಳು. ಆಮೇಲೆ ಮೊದಲು 5 ರಾಷ್ಟ್ರಗಳಿದ್ವು. ಈಗ ಎಷ್ಟು ರಾಷ್ಟ್ರಗಳು ಇದಾವೆ ಅಂತಂದ್ರೆ 11 ರಾಷ್ಟ್ರ ಇದಾವೆ ನೋಡಿ. ಈಗ 11 ರಾಷ್ಟ್ರಗಳು ಇದಾವೆ. ಆಮೇಲೆ ರೀಸೆಂಟ್ಲಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಒಪೆಕ್ ಈ ಸಂಘಟನೆಯಿಂದ ಹೊರಗೆ ಬಂದಿದೆ. ಹೊರಗೆ ಬಂದಾಗಿಂದ ಎಷ್ಟು ಇದಾವೆ ರಾಷ್ಟ್ರಗಳು ಅಂತಂದ್ರೆ 11 ರಾಷ್ಟ್ರಗಳು ಇದಾವೆ. ಯಾವ್ಯಾವ ಇರ್ಬೋದು? ಅಲ್ಜೀರಿಯಾ ಇದೆ, ಕಾಂಗೋ ಇದೆ, ಗಿನಿಯಾ, ಗ್ಯಾಬೆನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, ವೆನಿಜುವೆಲಾ. ಇದರಲ್ಲಿ 1-2-3 ಕಂಟ್ರಿ ಆದ್ರೂ ನೀವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಎಲಿಮಿನೇಷನ್ ಮೆಥಡ್ ಇರೋದ್ರಿಂದ ನಮ್ಗೆ 1-2-3 ಕಂಟ್ರಿ ಒಂದನ್ನಾದ್ರೂ ನಾವು ಎಲಿಮಿನೇಟ್ ಮಾಡಬಹುದು. ಇದೆಲ್ಲ ನೆನ್ಪಿಡ್ಬೋದು ನೋಡಿ. ಗಿನಿಯಾ, ನೈಜೀರಿಯಾ, ಅರೇಬಿಯಾ, ಇವು 3 ಯಾ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ನೆನ್ಪಿರ್ಲಿ. ಇರಾನ್, ಇರಾಕ್ ಅಂತೂ ಇರ್ಲೇಬೇಕು. ಕುವೈತ್, ಸೌದಿ ಅರೇಬಿಯಾ ಇರ್ಲೇಬೇಕು. ಸೊ ಹಂಗಾಗಿ 1-2-3 ಏನಾದ್ರು ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೊಂಡ್ರೆ ಎಲಿಮಿನೇಷನ್ ಅಲ್ಲಿ ಈಸಿ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ಸ್ ಹೇಳಿದೆ. 1960 ಸ್ಥಾಪನೆ ಆಗುತ್ತೆ. ಸ್ಥಳ ಬಾಗ್ದಾದ್ ಅಂತ ಹೇಳಿದೆ. ಇದರ HQ ವಿಯೆನ್ನಾ, ಆಸ್ಟ್ರಿಯಾ ಅಂತ ಹೇಳಿದ್ದೇನೆ. ಸ್ಥಾಪಕ ರಾಷ್ಟ್ರಗಳು ಪ್ರಸ್ತುತ ಎಷ್ಟು ರಾಷ್ಟ್ರಗಳಿದಾವೆ? 2026 ಅಂದ್ರೆ 11 ಇದೆ. ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಭಾರತ ಒಪೆಕ್ ಸದಸ್ಯ ರಾಷ್ಟ್ರವಲ್ಲ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೊಡುವಾಗ ಹಿಂಗೆ. ಸೊ ಭಾರತ ಇದರಲ್ಲಿ ಇಲ್ಲ, ಸದಸ್ಯ ರಾಷ್ಟ್ರ ಅಲ್ಲ. ಸೊ ಇನ್ನು ಈ ನ್ಯೂಸ್ ಮುಗೀತು. ಇನ್ನೊಂದು ನ್ಯೂಸ್ ನಾನು ಬರ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಏನಿದೆ ನೋಡಿ, ಇದೊಂದು ಸಣ್ಣ ನ್ಯೂಸ್ ಬಂದಿದೆ ನೋಡಿ. ಮೊನಾಜೈಟ್ ನಿಕ್ಷೇಪ ಪತ್ತೆ. ನಮ್ಮ ಚಾಮರಾಜನಗರ, ನಮ್ಮ ಕರ್ನಾಟಕದಲ್ಲಿ ಈ ಚಾಮರಾಜನಗರದಲ್ಲಿ ಮೊನಾಜೈಟ್ ನಿಕ್ಷೇಪ ಪತ್ತೆಯಾಗಿದೆ ಅಂತೆ. ಈ ಮೊನಾಜೈಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ನಿಕ್ಷೇಪ. ಇದ್ರ ಬಗ್ಗೆ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ನೆನಪಿರ್ಬೇಕು. ಇದು ನ್ಯೂಸ್ ತಂದಿದೆ ನೋಡಿ, ವೆರಿ ಶಾರ್ಟ್ ನ್ಯೂಸ್ ಇದು, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ಲೇಬೇಕಾಗುತ್ತೆ. ಇಲ್ಲಿದೆ ನೋಡಿ, ಇದು ಮೊನಾಜೈಟ್. ದಿಸ್ ಇಸ್ ಮೊನಾಜೈಟ್. ನೋಡಿ ಹೆಂಗಿದೆ ನೋಡಿ ಇದು ಮೊನಾಜೈಟ್. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಏನ್ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸಾಮ್ ಓದ್ತಾ ಇದೇವೆ ಅಂತಂದ್ರೆ ಪಾತರಗಿತ್ತಿ ಒಂದ್ ಬಟರ್ಫ್ಲೈ ಸಿಕ್ಕಿದೆ ಅಂದ್ರೂ ಓದ್ಬೇಕು. ಒಂದ್ ಸಣ್ಣ ಪಕ್ಷಿ ಇನ್ನೊಂದು ಹೊಸ ತಳಿ ಬಂದಿದೆ ಅಂದ್ರೂ ಓದ್ಬೇಕು. ಸೊ ಎಕ್ಸಾಮ್ ಇರೋದ್ರಿಂದ ಏಟ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಬಗ್ಗೆ ತಿಳ್ಕೊಳ್ಳೇಬೇಕು. ಖನಿಜದ ಸಂಯೋಜನೆ ಮೊನಾಜೈಟ್ ಇದೊಂದು ಫಾಸ್ಫೇಟ್ ನ ಖನಿಜವಾಗಿದ್ದು, ಇದು ಮುಖ್ಯವಾಗಿ ಅಪರೂಪದ ಭೂಮಿಯ ಧಾತುಗಳು, ರೇರ್ ಅರ್ತ್ ಎಲಿಮೆಂಟ್ಸ್ ನೋಡಿ, ರೇರ್ ಅರ್ತ್ ಎಲಿಮೆಂಟ್ಸ್ ಮತ್ತು ಥೋರಿಯಂನ ಮೂಲವಾಗಿದೆ ಅಂತೇಳಿ ಇದೆ. ಆಮೇಲೆ ಇದ್ರ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಪರಮಾಣು ಇಂಧನ. ಥೋರಿಯಂ ಭಾರತದ 3 ಹಂತದ ಪರಮಾಣು ವಿದ್ಯುತ್ ಕಾರ್ಯಕ್ರಮಕ್ಕೆ ಅಗತ್ಯವಾಗಿದೆ. ಇದು ಯುರೇನಿಯಂಗೆ ಪರ್ಯಾಯವಾಗಿ ಕೆಲಸ ಮಾಡುತ್ತದೆ. ಯಾವುದು? ಥೋರಿಯಂ. ಸೊ ನೆಕ್ಸ್ಟ್ REE ಅಂದ್ರೆ ಇವೇನು ರೇರ್ ಅರ್ತ್ ಎಲಿಮೆಂಟ್ಸ್ ಇದಾವಲ್ಲ, ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಏರೋಸ್ಪೇಸ್, ಎಲೆಕ್ಟ್ರಿಕ್ ವಾಹನಗಳು, ಅಂದ್ರೆ ನಮ್ಮ ಮೊಬೈಲ್ ಅಲ್ಲಿ ಇರುತ್ತೆ ರೇರ್ ಅರ್ತ್ ಎಲಿಮೆಂಟ್, ಟಿವಿಯಲ್ಲಿ ಇರುತ್ತೆ, ಕಂಪ್ಯೂಟರ್ ಅಲ್ಲಿ ಇರುತ್ತೆ. ಈ ರೇರ್ ಅರ್ತ್ ಎಲಿಮೆಂಟ್ಸ್ ಇವನ್ನೆಲ್ಲ ಯೂಸ್ ಮಾಡ್ತಾರೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಒಳ್ಳೆ ಸೌಂಡ್ ಬರಬೇಕು, ಮತ್ತೆ ಒಳ್ಳೆ ಪಿಕ್ಚರ್ ಬರಬೇಕು, ಫೋಟೋ ತೆಗೆದಾಗ ಒಳ್ಳೆ ಪಿಕ್ಚರ್ ಬರಬೇಕು. ಆಮೇಲೆ
ಅವ್ರ ಕಾರ್ಯಕ್ಷಮತೆ ಅದನ್ನ ನೀಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಇದನ್ನೆಲ್ಲ ರೇರ್ ಅರ್ತ್ ಎಲಿಮೆಂಟ್ಸ್ ಇರ್ತವೆ. ಯಾವ್ಯಾವ ಇರ್ತವೆ? ಈ ಸಿಯೋಡಿಯಂ ಅಂತ ಒಂದು ಬರುತ್ತೆ, ಸಿಯೋಡಿಯಂ ಇದೊಂದು ರೇರ್ ಅರ್ತ್ ಎಲಿಮೆಂಟ್ಸ್, ಇದು ಮೊಬೈಲ್ ನಲ್ಲಿ ಇರುತ್ತೆ. ಆಮೇಲೆ ಟರ್ಬಿಯಂ ಅಂತ ಬರುತ್ತೆ, ಟರ್ಬಿಯಂ ಇದು ಕೂಡ ಅಪರೂಪದ ರೇರ್ ಅರ್ತ್, ಇದು ಕೂಡ. ಆಮೇಲೆ ಲ್ಯಾಂಥನಮ್ ಅಂತ ಬರುತ್ತೆ, ಲ್ಯಾಂಥನಮ್ ಇವೆಲ್ಲ ಕೂಡ ಈ ರೇರ್ ಅರ್ತ್ ಎಲಿಮೆಂಟ್ಸ್. ಇವೆಲ್ಲ ನಮ್ಮ ಮೊಬೈಲ್ ಅಲ್ಲಿ ಇರ್ತವೆ, ಆಮೇಲೆ ಟಿವಿಯಲ್ಲಿ ಇರ್ತವೆ, ಕಂಪ್ಯೂಟರ್ ಅಲ್ಲಿ ಇರ್ತವೆ, ಎಲೆಕ್ಟ್ರಿಕ್ ವಾಹನಗಳು ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಹಿಂಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಕ್ಕೊಂದು ಕಾನೂನು ಇದೆ. ಯಾಕೆ ಏನ್ ಕಾನೂನು ಇದೆ ಅಂತಂದ್ರೆ 1962 ರಲ್ಲಿ ಪರಮಾಣು ಶಕ್ತಿ ಕಾಯ್ದೆ ಇಡಿ ನೋಡಿ, ಇದರ ಗಣಿಗಾರಿಕೆ ಮತ್ತು ಸಂಸ್ಕರಣೆಯನ್ನು ಪರಮಾಣು ಇಂಧನ ಇಲಾಖೆ ಕಟ್ಟುನಿಟ್ಟಾಗಿ ನಿಯಂತ್ರಿಸುತ್ತದೆ. ಅಂದ್ರೆ ಬೇರೆ ಥರ್ಡ್ ಪಾರ್ಟಿ ಇದರ ಸಂಸ್ಕರಣೆ ಗಣಿಗಾರಿಕೆ ಮಾಡುವಂತಿಲ್ಲ, ಅದನ್ನು ನಿಯಂತ್ರಣ ಮಾಡುತ್ತೆ. ಯಾವ ಕಾಯ್ದೆ ಮುಖಾಂತರ ಅಂದ್ರೆ 1962 ಪರಮಾಣು ಶಕ್ತಿ ಕಾಯ್ದೆ ಇಡಿ. ಆಮೇಲೆ ಸರ್ಕಾರಿ ಸ್ವಾಮ್ಯದ IREL ಅಂತ ಬರುತ್ತೆ ನೋಡಿ, ಇದು ಸರ್ಕಾರಿ ಸ್ವಾಮ್ಯದ IREL ಅಂದ್ರೆ ಇಂಡಿಯನ್ ರೇರ್ ಅರ್ಥ್ಸ್ ಲಿಮಿಟೆಡ್. ಇದು IREL ಅಂದ್ರೆ ಇಂಡಿಯನ್ ರೇರ್ ಅರ್ಥ್ಸ್ ಲಿಮಿಟೆಡ್. ಇದರ ಅಂಡರ್ ಇದು ಸರ್ಕಾರದ ಅಂಡರ್ ಬರುತ್ತೆ. ಇದು ಇದ್ರದ್ದು ರೇರ್ ಅರ್ತ್ ಎಲಿಮೆಂಟ್ಸ್ ರಿಗಾರ್ಡಿಂಗ್ ಕಾರ್ಯನಿರ್ವಹಿಸುತ್ತದೆ IREL ಅನ್ನೋದು. ನೆಕ್ಸ್ಟ್ UPSC ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು ಈ ಮೊನಜೈಟ್ ಮೇಲೆ. ಇಲ್ಲಿದೆ ನೋಡಿ ಕ್ವಶನ್, ಅದು UPSC ಅಲ್ಲಿ ಬಂದಿರುವಂತ ಪೂರ್ವಭಾವಿ ಪರೀಕ್ಷೆ ಇದೆ. ಈ ಪರೀಕ್ಷೆಯಲ್ಲಿ ಒಂದು ಮೊನಜೈಟ್ ಮೇಲೆ ಕ್ವಶನ್ ಇತ್ತು. ಕ್ವಶನ್ ಅದು ನೋಡಿ, ಒಂದನೇ ಸ್ಟೇಟ್ಮೆಂಟ್ ಏನು? ಮೊನಜೈಟ್ ಅಪರೂಪದ ಭೂಮಿಯ ಧಾತುಗಳ ಮೂಲವಾಗಿದೆ. ಸೊ ಈಗ ಓದಿದ್ವಿ ನಾವು ಅಪರೂಪದ ಮೂಲ ಧಾತು ಅಂತ. ಆಮೇಲೆ ಮೊನಜೈಟ್ ಥೋರಿಯಂನನ್ನು ಒಳಗೊಂಡಿದೆ, ಈಗ ಕೂಡ ಓದಿದ್ವಿ, ಇದು ಥೋರಿಯಂನ ಒಳಗೊಂಡಿದೆ ಅಂತ ಓದಿದ್ವಿ ನೋಡಿ. ಭಾರತದ ನೆಕ್ಸ್ಟ್ ಪಾಯಿಂಟ್ ಇಲ್ಲೇ ನೋಡಿ, ಭಾರತದ ಎಲ್ಲಾ ಕರಾವಳಿ ಮರಳುಗಳಲ್ಲಿ ಮೊನಜೈಟ್ ಅನ್ನು ನೈಸರ್ಗಿಕವಾಗಿ ಕಂಡು ಬರುತ್ತದೆ. ಥರ್ಡ್ ಸ್ಟೇಟ್ಮೆಂಟ್ ಇದೆ. ಆಮೇಲೆ ಫೋರ್ತ್ ಸ್ಟೇಟ್ಮೆಂಟ್ ಇದೆ, ಭಾರತದಲ್ಲಿ ಕೇವಲ ಸರ್ಕಾರಿ ಸಂಸ್ಥೆಗಳು ಮಾತ್ರ ಮೊನಜೈಟ್ ಅನ್ನು ರಫ್ತು ಮಾಡಲು ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟ್ ನಾವು ಈಗಾದ್ರೂ ಓದಿದ್ವಿ ನೋಡಿ, ಭಾರತದಲ್ಲಿ ಕೇವಲ ಸರ್ಕಾರಿ ಸಂಸ್ಥೆಗಳು ಮಾತ್ರ. ಹೌದು, ಎಲ್ಲರಿಗೂ ಇದು ಇರೋದಿಲ್ಲ. ಸರ್ಕಾರಿ ಸಂಸ್ಥೆ ಯಾವ್ದಿದೆ ನೋಡಿ, ಇಲ್ಲಿ IREL ಇದೆ ನೋಡಿ, IREL ಇಂಡಿಯನ್ ರೇರ್ ಅರ್ತ್, ಇದಕ್ಕೆ ಮಾತ್ರ ಇದೆ. ಸೊ ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಉತ್ತರ ಯಾವ್ದಂತ ನೋಡಿ, ಇಲ್ಲಿದೆ ನೋಡಿ ಉತ್ತರ 1, 2 ಇದು ಮಾತ್ರ. ಯಾಕೆ ಅಂತಂದ್ರೆ ಹೇಳಿಕೆ 1 ಮತ್ತು 2 ಯಾಕೆ ಸರಿ ಇದಾವೆ ಅಂದ್ರೆ, ಮೊನಜೈಟ್ ಫಾಸ್ಫೇಟ್ ನ ಖನಿಜವಾಗಿದ್ದು ನೈಸರ್ಗಿಕವಾಗಿ ಥೋರಿಯಂ ಮತ್ತು ಅಪರೂಪದ ಭೂಮಿಯ ಧಾತುಗಳನ್ನು ಈ ಮೊನಜೈಟ್ ಹೊಂದಿರುತ್ತದೆ. ಹೇಳಿಕೆ 3 ತಪ್ಪು. ಯಾಕೆ ತಪ್ಪು ಅಂದ್ರೆ, ಮೊನಜೈಟ್ ಭಾರತದ ಎಲ್ಲಾ ಕರಾವಳಿಗಳಲ್ಲಿ ಸಿಗಲ್ಲ. ಇದು ಕೇವಲ ನಿರ್ದಿಷ್ಟ ಪ್ರದೇಶಗಳಲ್ಲಿ ಸಿಗುತ್ತೆ. ಉದಾಹರಣೆ ಕೇರಳದ ಕರಾವಳಿ ಇರ್ಬೋದು, ನಮ್ಮ ತಮಿಳುನಾಡಿನ ಕರಾವಳಿ, ಒಡಿಶಾದ ಕರಾವಳಿ, ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಸಿಗುತ್ತಿದ್ದು. ಇಲ್ಲಿ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತಂದ್ರೆ, ಭಾರತದ ಎಲ್ಲಾ ಕರಾವಳಿ ಭಾಗಗಳಲ್ಲಿ ನೋಡಿ. ಅವ್ರು ನಿಮ್ಗೆ ಈ ರೀತಿ ಎಲ್ಲಾ, ನನ್ನ ಅಂತ ಇಂಥ ವರ್ಡ್ ಯೂಸ್ ಮಾಡಿ ಕನ್ಫ್ಯೂಷನ್ ನಿಮ್ಗೆ ಎಲಿಮಿನೇಷನ್ ಇರ್ತವೆ. ಈ ವರ್ಡ್ ಗಳೆಲ್ಲ ನಾವು ಸ್ಪೆಸಿಫಿಕ್ ವರ್ಡ್ಸ್ ಇವು, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಾವು ಎಲಿಮಿನೇಷನ್ ಮಾಡುವಾಗ. ಇಲ್ಲಿ ನೋಡಿ ಹೇಳಿಕೆ 4 ಸರಿ. ಯಾಕೆ ಸರಿ ಅಂದ್ರೆ, ಮೊನಜೈಟ್ ಥೋರಿಯಂ ಅನ್ನು ಹೊಂದಿರುವುದರಿಂದ ಇದು ಪರಮಾಣು ಶಕ್ತಿ ಕಾಯ್ದೆಯ ವ್ಯಾಪ್ತಿಗೆ, ಆದ್ದರಿಂದ ಕೇವಲ IREL ನಂತಹ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಇದನ್ನು ನಿರ್ವಹಿಸಲು ಅಧಿಕಾರವಿದೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ನ್ಯೂಸ್ ಇಲ್ಲೊಂದು ಬಂದಿದೆ ನೋಡಿ, ಅಮೆರಿಕಾ ಸ್ವಾತಂತ್ರ್ಯೋತ್ಸವ INS ಸುದರ್ಶಿನಿ ಭಾಗಿ. ಸೊ ಇದೊಂದು ಸಣ್ಣ ನ್ಯೂಸ್ ಇದೆ ನೋಡಿ. ಸಣ್ಣ ನ್ಯೂಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಜಕೀಯ ಎಲ್ಲ ದೊಡ್ಡ ದೊಡ್ಡ ನ್ಯೂಸ್ ಆಗಿ ಫೋಟೋ ಹಾಕಿ ಕೊಟ್ಟಿರ್ತಾರೆ, ಬಟ್ ನಮ್ಗೆ ಇಂಪಾರ್ಟೆನ್ಸ್ ಇಲ್ಲ. ನಮ್ಗೆ ಸಣ್ಣ ನ್ಯೂಸ್ ಇಲ್ಲಿ ಬಂದಿದೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿದೆ ನೋಡಿ INS ಸುದರ್ಶಿನಿ. ಇದು ಇವತ್ತು ನ್ಯೂಸ್ ಅಲ್ಲಿ ಬಂದಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ನೌಕೆ ವಿವರ ಅಂದ್ರೆ INS ಸುದರ್ಶಿನಿ ಭಾರತೀಯ ನೌಕಾಪಡೆಯ ಒಂದು ಸೇಲ್ ಟ್ರೈನಿಂಗ್ ಶಿಪ್ ಅಂತ ನೋಡಿದೆ, ಸೇಲ್ ಟ್ರೈನಿಂಗ್ ಶಿಪ್ ಆಗಿದೆ. ಇದು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ನಲ್ಲಿ ನಿರ್ಮಿಸಲ್ಪಟ್ಟಿದೆ. ಅಂದ್ರೆ ಮೇಕ್ ಇನ್ ಇಂಡಿಯಾದ ಇದು ಎಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂದ್ರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ನಲ್ಲಿ ನಿರ್ಮಿಸಲ್ಪಟ್ಟಿದೆ. INS ಸುದರ್ಶಿನಿ ಇದೊಂದು ಸೇಲ್ ಟ್ರೈನಿಂಗ್ ಶಿಪ್ ಅಂತ ನೋಡಿದ್ವಿ. ಇದನ್ನು ನಿರ್ಮಾಣ ಮಾಡಿದವರು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಸೇವೆಗೆ ಯಾವಾಗ ಸೇರ್ಪಡೆ ಆಗಿದೆ ಅಂದ್ರೆ 2012ರಲ್ಲಿ 2012 ಅಲ್ಲಿ ಇದು ಸೇವೆಗೆ ಸೇರ್ಪಡೆ ಆಗಿದೆ. ಪ್ರಸ್ತುತ ಯಾಕೆ ನ್ಯೂಸ್ ಅಲ್ಲಿ ಇದೆ ಇದು ಅಂತಂದ್ರೆ, ಪ್ರಸ್ತುತ ಒಂದು ಅಭಿಯಾನ ಮಾಡ್ತಾ ಇದೆ, ಅದು ಲೋಕಾಯಾನ್ 2026 ಎಂಬ 10 ತಿಂಗಳ ಸುದೀರ್ಘ ಅಂತಾರಾಷ್ಟ್ರೀಯ ದಂಡಯಾತ್ರೆಯಲ್ಲಿದೆ. 10 ತಿಂಗಳ ಈ ದಂಡಯಾತ್ರೆಯಲ್ಲಿ ಅದು ಏನು ಮಾಡುತ್ತೆ ಅಂದ್ರೆ 22,000 ನಾಟಿಕಲ್ ಮೈಲುಗಳು ದೂರ ಹೋಗುತ್ತೆ, 13 ದೇಶಗಳಿಗೆ ವಿಸಿಟ್ ಮಾಡುತ್ತೆ ಮತ್ತು 18 ಬಂದರುಗಳಿಗೆ ಇದು ಭೇಟಿ ನೀಡುತ್ತೆ ಅಂತೆ.
ಯಾಕಪ್ಪ ಏನು ಉದ್ದೇಶ ಅಂತಂದ್ರೆ ಭಾರತದ ಸಾಗರ ಪರಂಪರೆ ಪ್ರದರ್ಶನ ಮಾಡುವುದು, ಮೇರಿ ಟೈಮ್ ಡಿಪ್ಲೊಮಾಸಿ ಕಡಲ ರಾಜತಾಂತ್ರಿಕವನ್ನು ಬಲಪಡಿಸುವುದು ಮತ್ತು ನೌಕಾಪಡೆಯ ಕೆಡೆಟ್ಗಳಿಗೆ ಸಾಂಪ್ರದಾಯಿಕ ಸಮುದ್ರಯಾನ ತರಬೇತಿನೂ ನೀಡುತ್ತದೆ. ಅಂದ್ರೆ ಇಲ್ಲಿ ಹೇಳಿದೆ ನೋಡಿ, ಇದು ಟ್ರೈನಿಂಗ್ ಶಿಪ್, ಇದು ತರಬೇತಿನೂ ನೀಡುತ್ತೆ. ಇದು ಈ ವೇಳೆಯಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಇದೆ ನೋಡಿ, ಇಲ್ಲಿ ಈ ಯಾನದ ವೇಳೆ ಇದು ಫ್ರಾನ್ಸ್ ನ ಎಸ್ಕೆಲಾ ಈ ಸೆಟೆ ಮತ್ತು ಅಮೆರಿಕದ ಸೇಲ್ 250 ಕಾರ್ಯಕ್ರಮಗಳಲ್ಲಿ ಇದು ಭಾಗಿಯಾಗುತ್ತೆ ಅಂತ ಇಲ್ಲೊಂದು ನ್ಯೂಸ್ ಇದೆ. ಸೊ ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈ ಎಸ್ಕಲಾ ಈ ಸೆಟೆ ಇದೆಯಲ್ಲ, ಇದು ಏನಂತಂದ್ರೆ ಫ್ರಾನ್ಸ್ ನಗರದಲ್ಲಿ ನಡೆಯುವ ಒಂದು ಅಂತಾರಾಷ್ಟ್ರೀಯ ಸಮುದ್ರೋತ್ಸವ. ಇದು ಫ್ರಾನ್ಸ್ ನಗರದಲ್ಲಿ ಅಂತಾರಾಷ್ಟ್ರೀಯ ಸಮುದ್ರೋತ್ಸವ ಇದು ಸಮುದ್ರೋತ್ಸವ. ಇದು 2 ವರ್ಷಕ್ಕೊಮ್ಮೆ ನಡೆಯುತ್ತಂತೆ. ಎವ್ರಿ 2 years 2 ವರ್ಷಕ್ಕೊಮ್ಮೆ ನಡೆಯುತ್ತಂದ್ರೆ ಅಲ್ಲಿ ವಿವಿಧ ದೇಶದ ಐತಿಹಾಸಿಕ ಹಡಗುಗಳು ಇಲ್ಲಿ ಭಾಗವಹಿಸ್ತಾವಂತೆ. ಈ ಏನಿದು ಎಸ್ಕೆಲಾ ಈ ಸೆಟೆ ಇದೆಯಲ್ಲ, ಇಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇಲ್ಲಿ ಬೇರೆ ಬೇರೆ ದೇಶದ ಹಡಗುಗಳೆಲ್ಲ ಭಾಗವಹಿಸುತ್ತವೆ. ಅಂದ್ರೆ ನಮ್ಮ ಇಂಡಿಯಾದಿಂದ ಈ ಹಡಗು ಯಾವುದು, ನಮ್ಮ INS ಸುದರ್ಶಿನಿ ನಮ್ಮ ಹಡಗು ಇಂಡಿಯಾದ್ದು ಇದರಲ್ಲಿ ಭಾಗವಹಿಸ್ತಾ ಇದೆ. ಸೊ ನೆಕ್ಸ್ಟ್ ಆಮೇಲೆ ಸೇಲ್ 250 ಇದೆ ನೋಡಿ, ಅಮೆರಿಕದ ಸೇಲ್ 250 ಅಂದ್ರೆ ಅಮೆರಿಕದ ಇಂಡಿಪೆಂಡೆನ್ಸ್ ಡೇ. ಈ ಸೇಲ್ 250 ಏನಿದೆಯಲ್ಲ, ಸೇಲ್ 50 ಇದು ಅಮೆರಿಕದ ಇಂಡಿಪೆಂಡೆನ್ಸ್ ಡೇ 4 ಇರುತ್ತೆ, ಜುಲೈ. ಅಮೆರಿಕದ ಇಂಡಿಪೆಂಡೆನ್ಸ್ ಡೇ ಇದು. ಅಮೆರಿಕಕ್ಕೆ ಯಾವಾಗ ಇಂಡಿಪೆಂಡೆನ್ಸ್ ಆಯ್ತು ಅಂದ್ರೆ 1776. ಅಂದ್ರೆ ಇದು ಕೂಡ ಬ್ರಿಟಿಷರಿಂದ ಈ ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಪ್ಯಾರಿಸ್ ಒಪ್ಪಂದದ ಮುಖಾಂತರ ಈ ಅಮೆರಿಕಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಬ್ರಿಟಿಷರು. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ INS ಸುದರ್ಶಿನಿ ಭಾಗವಹಿಸ್ತಾ ಇದೆ. ಆಮೇಲೆ ಇಲ್ಲಿ ನೋಡಿ, ಒಂದು ಮಾದರಿ ಪ್ರಶ್ನೆ ಈ ರೀತಿ ಬರಬಹುದು. ಈ INS ಸುದರ್ಶಿನಿ ನ್ಯೂಸ್ ಅಲ್ಲಿ ಇರೋದ್ರಿಂದ ಈ ರೀತಿ ಒಂದು ಮಾದರಿ ಪ್ರಶ್ನೆ ಬರಬಹುದು. ಏನಪ್ಪಾ ಅಂದ್ರೆ, INS ಸುದರ್ಶಿನಿ ಸುದ್ದಿಯಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದೆ. ಈ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆ ಈ ರೀತಿ ಇದೆ: ಇದು ಭಾರತೀಯ ನೌಕಾಪಡೆಯ ಒಂದು ಸ್ವದೇಶಿ ನಿರ್ಮಿತ ಸೇಲ್ ಟ್ರೈನಿಂಗ್ ಶಿಪ್. ಇದು ನೆಕ್ಸ್ಟ್, ಇದು ಮುಖ್ಯವಾಗಿ ನೌಕಾ ಸಿಬ್ಬಂದಿಗೆ ಸಾಗರದಲ್ಲಿ ಸ್ವತಂತ್ರವಾಗಿ ಬದುಕಲು ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ತರಬೇತಿ ನೀಡುತ್ತದೆ. ಇದು ಭಾರತ ಮತ್ತು ಇತರ ದೇಶಗಳ ನಡುವಿನ ಕಡಲ ರಾಜತಾಂತ್ರಿಕದಲ್ಲಿ ಸಂಬಂಧಗಳನ್ನು ವೃದ್ಧಿಸುವಲ್ಲಿ ಪಾತ್ರ ವಹಿಸುತ್ತದೆ. ಸೊ ಈ ಮೇಲಿನ ವಿಷಯಗಳನ್ನು ನಾವು ಆಲ್ರೆಡಿ ನೋಡಿರೋದ್ರಿಂದ ಉತ್ತರ ಏನಾಗುತ್ತೆ, 1, 2 ಮತ್ತು 3 ಎಲ್ಲವೂ ಸರಿಯಾಗುತ್ತೆ. ಯಾಕೆ ಸರಿಯಾಗುತ್ತೆ ಅಂತ, ಈ INS ಸುದರ್ಶಿನಿ ಏನಿದೆಯಲ್ಲ, ಗೋವಾ ಶಿಪ್ ಯಾರ್ಡ್ ನಲ್ಲಿ ನಿರ್ಮಿಸಲಾದಂತಹ ಒಂದು ಸ್ವದೇಶಿ ತರಬೇತಿ ನೌಕಾಯಾಗಿದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನೌಕಾ ಕೆಡೆಟ್ಗಳಿಗೆ ಸಾಗರದಲ್ಲಿ ಸಂಚಾರಿಕ ಕೌಶಲ್ಯಗಳನ್ನು ಒದಗಿಸುವುದಾಗಿದೆ. ಕೆಲವು ಅಂತಾರಾಷ್ಟ್ರೀಯ ಬಂದರುಗಳಿಗೆ ಭೇಟಿ ನೀಡುವ ಮೂಲಕ ಇದು ಭಾರತದ ಕಡಲ ರಾಜತಾಂತ್ರಿಕತೆ ಮೆರಿಟೈಮ್ ಡಿಪ್ಲೊಮಾ ಸಂಬಂಧವನ್ನು ಬಲಪಡಿಸುವ ಕೆಲಸ ಮಾಡುತ್ತದೆ. ದಿಸ್ ಇಸ್ INS ಸುದರ್ಶಿನಿ. ನೆನಪಿರ್ಲಿ. ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.